ಸಾರ್ವಜನಿಕ ಶೌಚಾಲಯಗಳ ಅವ್ಯವಸ್ಥೆ ನೋಡಿ ತಾಲೂಕು ಕಚೇರಿ ಮುಂಭಾಗದಲ್ಲೇ ಸ್ವಚ್ಛತೆ ಇಲ್ಲ. ಮುಳಬಾಗಿಲು ತಾಲೂಕು ಕಚೇರಿ ಬಳಿಯ ಶೌಚಾಲಯ, ಸಾರ್ವಜನಿಕ ಶೌಚಾಲಯಗಳ ಅವ್ಯವಸ್ಥೆ. ತಾಲೂಕು ಕಚೇರಿ ಮುಂಭಾಗದಲ್ಲೇ ಸ್ವಚ್ಛತೆ ಇಲ್ಲ. ಮುಳಬಾಗಿಲು ತಾಲೂಕು ಕಚೇರಿಯಲ್ಲಿ ಶೌಚಾಲಯದಲ್ಲಿ ಸ್ವಚ್ಛತೆವೇ ಇಲ್ಲ. ಸ್ವಚ್ಛ ಭಾರತ ಕಣ್ಮರೆಯಾಗ್ಬಿಟ್ಟಿದೆ. ಸಾರ್ವಜನಿಕರು ಪರದಾಡುವಂತಾಗಿದೆ. ಸಾರ್ವಜನಿಕ ಶೌಚಾಲಯದ ಒಳಗೆ ಕಸದ ರಾಶಿ ತುಂಬಿಕೊಂಡಿದೆ. ಶೌಚಾಲಯದ ಒಳಗೆ ಕಸದ ರಾಶಿ, ಸ್ವಚ್ಛತೆನೇ ಇಲ್ಲ. ಪಾಳು ಬಿದ್ದ ಸಾರ್ವಜನಿಕ ಶೌಚಾಲಯ. ಇನ್ನು ಶೌಚಾಲಯದಲ್ಲಿ ನೀರಿಲ್ಲ, ಫ್ಲಶ್ ಕೆಲಸ ಮಾಡಲ್ಲ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ್ದಾರೆ. ಆದರೆ ಇಲ್ಲಿ ಏನೂ ಇಲ್ಲ, ನೀರಿಲ್ಲ, ಫ್ಲಶ್ ಕೆಲಸ ಮಾಡೋದಿಲ್ಲ, ಜೊತೆಗೆ ಕಸದ ರಾಶಿ ತುಂಬಿಕೊಂಡಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಟ್ಟಿದ ಶೌಚಾಲಯ. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೋಡಿ, ನೀವು ದೃಶ್ಯದಲ್ಲಿ ನೋಡ್ತಿದ್ದೀರಾ, ನೋಡೋದಕ್ಕಾಗಲ್ಲ, ಅಷ್ಟು ಕೆಟ್ಟದಾಗಿದೆ. ಅಲ್ಲಿ ಏನು ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಒಂದಿಷ್ಟು ಡೀಟೇಲ್ಸ್ ಕೊಟ್ಟಿದ್ದಾರೆ, ಅಲ್ಲಿಂದಾನೆ ನೋಡೋಣ ಬನ್ನಿ. ತೋಟಗಾರಿಕೆ ಜಿಲ್ಲೆ ಮುಳಬಾಗಿಲು ತಾಲೂಕು ತಾಲೂಕು ಕಚೇರಿ ಹಾಗೂ ತಾಲೂಕು ಪಂಚಾಯತ್ ಮುಂಭಾಗದಲ್ಲಿರ್ತಕ್ಕಂಥ ಸಾರ್ವಜನಿಕರ ಶೌಚಾಲಯ ಮುಂಭಾಗದಲ್ಲಿ ವೀಕ್ಷಕರಿಗೆ ನೋಡಬಹುದು. ಏನು ಮುಳಬಾಗಿಲು ತಾಲೂಕಿನ ಸುತ್ತಮುತ್ತ ಗ್ರಾಮಸ್ಥರು ತಾಲೂಕು ಕಚೇರಿ ಆಗಿರ್ಬೋದು, ಸಬ್ ರಿಜಿಸ್ಟರ್ ಆಗಿರ್ಬೋದು, ಎಲ್ಲ ಸಾರ್ವಜನಿಕರು ಸುಮಾರು 1000 ಜನಸಂಖ್ಯೆಯಲ್ಲಿ ಈ ಭಾಗಕ್ಕೆ ಬರ್ತಾ ಇರ್ತಾರೆ. ಸೊ ಇದಕ್ಕೆ ಮುಖ್ಯವಾಗಿರ್ತಕ್ಕಂಥ ಸಾರ್ವಜನಿಕ ಶೌಚಾಲಯಗಳು ಅತಿ ಮುಖ್ಯವಾಗಿರ್ತದೆ. ಸೊ ಸಾರ್ವಜನಿಕ ಶೌಚಾಲಯ ಹದಗೆಟ್ಟಿರಾಗಿರ್ತಕ್ಕಂಥದ್ದು ಈ ಮುಳಬಾಗಿಲು ತಾಲೂಕಿನಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಒಂದು ತಾಲೂಕು ಕಚೇರಿ ಮುಂಭಾಗದಲ್ಲಿರ್ತಕ್ಕಂಥ ಇದು ಶೌಚಾಲಯದ ಬಗ್ಗೆ ದೃಶ್ಯಗಳು ತಾವು ಗಮನಿಸಬಹುದು. ಅಂತಂದ್ರೆ ಪ್ರತಿದಿನನೂ ಅಷ್ಟೇ ಸಾವಿರಾರು ಜನರ ಅಂತಂದ್ರೆ ಶಾಲಾ ಮಕ್ಕಳಾಗಿರ್ಬೋದು, ಕಾಲೇಜು ವಿದ್ಯಾರ್ಥಿಗಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಪ್ರತ್ಯೇಕವಾಗಿರ್ತಕ್ಕಂಥ ಈ ಒಂದು ಸ್ಥಳದಲ್ಲಿ ಯಾವ ರೀತಿ ಶೌಚಾಲಯ ಇದೆ ಅಂತಕ್ಕಂಥದ್ದು ತಾವು ಗಮನಿಸಬಹುದು. ಇಲ್ಲಿ ಈ ಒಂದು ಶೌಚಾಲಯಕ್ಕೆ ಸಂಬಂಧಿಸಿದಂತೆ ನೀರಿನ ಒಂದು ಅಂಶ ಇಲ್ಲ. ಇದು ಒಂದು ಪರಿಸ್ಥಿತಿ ಬರೀ ದುರ್ವಾಸನೆ ಬರ್ತಾ ಇದೆ. ಮುಳಬಾಗಿಲ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಇಂತಹ ಒಂದು ಶೌಚಾಲಯದಲ್ಲಿ ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಇದೆ ಅಂತ ಹೇಳ್ಬಿಟ್ಟು ಕೂಡ ಈ ದೃಶ್ಯಗಳು ತಾವು ಗಮನಿಸಬಹುದು. ಬಿಬಿಎಂಪಿ ಸಂಬಂಧ ನಗರಸಭಾ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಅಧಿಕಾರಿಗಳಿಗೆ ಈ ಒಂದು ವಿಚಾರ ಗೊತ್ತಿಲ್ವಾ ಅಂತಕ್ಕಂಥದ್ದು ಕೂಡ. ಅಂತಂದ್ರೆ ಈ ಒಂದು ಶೌಚಾಲಯ ಪಕ್ಕದಲ್ಲಿರ್ತಕ್ಕಂಥ ಒಂದು ಕೃಷಿ ಇಲಾಖೆ ಆಗಿರ್ಬೋದು, ಮತ್ತೆ ತೋಟಗಾರಿಕೆ ಇಲಾಖೆ ಇರ್ಬೋದು, ಮತ್ತೆ ಸಬ್ ರಿಜಿಸ್ಟರ್ ಆಗಿರ್ಬೋದು, ಮತ್ತೆ ತಾಲೂಕು ಕಚೇರಿ ಇವೆಲ್ಲ ಪಕ್ಕದಲ್ಲಿರ್ತಕ್ಕಂಥ ಈ ಒಂದು ಶೌಚಾಲಯದ ಒಂದು ಪರಿಸ್ಥಿತಿ ಎಷ್ಟು ಮಟ್ಟಿಗೆ ಹದಗೆಟ್ಟಿದೆ ಅಂತಕ್ಕಂಥದ್ದು ಕೂಡ ನೀವು ಈ ಒಂದು ದೃಶ್ಯಗಳಲ್ಲಿ ತಾವು ಗಮನಿಸಬಹುದು. ಪ್ರತಿದಿನನೂ ಅಷ್ಟೇ ಇಲ್ಲಿ ಮೂರ್ತ ವಿಸರ್ಜನೆ ಮಾಡದಿರಾ TPS ಅಂತಂದ್ರೆ ಸಬ್ ರಿಜಿಸ್ಟರ್ ಪಕ್ಕದಲ್ಲಿರ್ತಕ್ಕಂಥ ಆ ಒಂದು ಭಾಗದಲ್ಲಿ ಮೂರ್ತ ವಿಸರ್ಜನೆ ಮಾಡ್ತಾರೆ. ಈ ಒಂದು ಶೌಚಾಲಯದ ಹಿಂದ್ಗಡೆ ಇರ್ತಕ್ಕಂಥ ಆ ಒಂದು ಸ್ವಲ್ಪ ಖಾಸಗಿ ಜಾಗ ಇದೆ, ಅಲ್ಲಿ ಶೌಚಾಲಯ ಮಾಡ್ತಾರೆ. ಈ ಪಕ್ಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಕೂಡ ದುರ್ವಾಸನೆ ಬರ್ತಾ ಇರ್ತದೆ. ಸೊ ಇದು ಇರ್ತದೆ ಬೇರೆ ಎಲ್ಲೂ ಅಲ್ಲ, ತಾಲೂಕು ಕಚೇರಿ ಮುಂಭಾಗದಲ್ಲಿರ್ತಕ್ಕಂಥ ಸಾರ್ವಜನಿಕರ ಒಂದು ಶೌಚಾಲಯ. ಅಂತಂದ್ರೆ ಈಗಾಗಲೇ ನಗರಸಭಾ ಅಧಿಕಾರಿಗಳಿಗೆ ಈ ಒಂದು ವಿಚಾರದ ಬಗ್ಗೆ ಗಮನ ಹೀರಿಲ್ವ ಅಂತಕ್ಕಂಥದ್ದು ಕೂಡ ಅತಿ ದೊಡ್ಡ ಪ್ರಶ್ನೆ ಆಗಿದೆ. ಜೊತೆಗೆ ಇಲ್ಲಿ ಮಕ್ಕಳಾಗಿರ್ಬೋದು, ಹಿರಿಯರಾಗಿರ್ಬೋದು, ಮುದಿರಾಗಿರ್ಬೋದು, ಪ್ರತಿ ಸಾವಿರಾರು ಜನರು ಕೂಡ ಈ ಒಂದು ರಸ್ತೆಯಲ್ಲಿ ಹೋರಾಡ್ತಾ ಇರ್ತಾರೆ. ಆದ್ರೆ ಮೂರ್ತ ವಿಸರ್ಜನೆ ಮಾಡೋದಕ್ಕೆ ಸ್ಥಳ ಇಲ್ಲದೆ ಬೇರೆ ಕಡೆ ಹೋಗುವಂತ ಪರಿಸ್ಥಿತಿ ಕೂಡ ಉಂಟಾಗ್ತಾ ಇದೆ. ಈ ದೃಶ್ಯಗಳಲ್ಲಿ ನೀವು ನೋಡಬಹುದು, ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ, ಅದೇ ರೀತಿ ಗಂಡು ಮಕ್ಕಳು ಕೂಡ ಪ್ರತ್ಯೇಕ ಶೌಚಾಲಯ ಇದೆ. ಆದ್ರೆ ಇದನ್ನ ನಗರಸಭಾ ಅಧಿಕಾರಿಗಳು ದಯವಿಟ್ಟು ಇದನ್ನ ಪರಿಶೀಲನೆ ಮಾಡಬೇಕು. ಈ ಪರಿಶೀಲನೆ ಮಾಡಿ ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳಬೇಕು. ಇದು ಸಾರ್ವಜನಿಕರಿಗೆ ಮಾತ್ರ ಸೀಮಿತವಾಗಿರ್ತಕ್ಕಂಥ ಒಂದು ಶೌಚಾಲಯ ರೆಡಿ ಮಾಡಿ, ಇದನ್ನ ಪ್ರತಿಯೊಂದು ಹಂತದಲ್ಲಿ ರೆಡಿ ಮಾಡಿ, ಸ್ವಚ್ಛತೆ ಮಾಡಿ, ಇಲ್ಲಿ ಪ್ರತ್ಯೇಕವಾಗಿ ಒಬ್ಬ ಸೆಕ್ಯೂರಿಟಿಯನ್ನು ಕೂಡ ನೇಮಕ ಮಾಡಬೇಕು.